ಹಾಯ್ ಫ್ರೆಂಡ್ಸ್, ಕನ್ನಡ ಕಿಸ್ ಬೋರ್ಡ್ಗೆ ಸ್ವಾಗತ. ನಿಮ್ಗೆ ಆಲ್ರೆಡಿ ಗೊತ್ತು, ಸ್ಕಲ್ ಕ್ಯಾಂಡಿ ಕಂಪ್ನಿ ಬಂದು ತುಂಬ ಇಯರ್ಫೋನ್ ಆಗಲಿ, ಹೆಡ್ಫೋನ್ಸ್ ಆಗಲಿ ಅಥವಾ ಹೆಡ್ಸೆಟ್ ಆಗಲಿ ತುಂಬ ರಿಲೀಸ್ ಕೂಡ ಮಾಡಿದ್ದಾರೆ. ಸ್ಕಲ್ ಕ್ಯಾಂಡಿ ಒಂಥರ ಫೇಮಸ್ ಫಾರ್ ಹೆಡ್ಸೆಟ್ಗೆ ಮತ್ತು ಹೆಡ್ಫೋನ್ಗೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬ್ಲೂಟೂತ್ ಹೆಡ್ಸೆಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಹೆಡ್ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಸ್ಕಲ್ ಕ್ಯಾಂಡಿಯ ವೆನ್ಯೂ ಅಂತ. ನಿಮಗೆ ಸ್ಕಲ್ ಕ್ಯಾಂಡಿಲಿ ತುಂಬ ವೆರೈಟೀಸ್ ಆಗಿ ಹೆಡ್ಫೋನ್ಸ್ ಕೂಡ ಸಿಗುತ್ತೆ. ಅದರಲ್ಲಿ ಒಂದು ತುಂಬ ಚೆನ್ನಾಗಿರುವ ಸ್ಕಲ್ ಕ್ಯಾಂಡಿಯ ವೆನ್ಯೂ ಅಂತ ಇದರ ಹೆಡ್ಫೋನ್. ಈ ಹೆಡ್ಫೋನ್ ನಿಮಗೆ ಬ್ಲೂಟೂತ್ ಮುಖಾಂತರ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಇದು ಒಂದು ವೈರ್ಲೆಸ್ ಹೆಡ್ಫೋನ್. ಹಾಗಾದರೆ ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಇದು ಫೀಚರ್ಸು ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬಾಕ್ಸ್ ಮುಂದ್ಗಡೆ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಸ್ಕಲ್ ಕ್ಯಾಂಡಿ ಲೋಗೋ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಕೆಳಗಡೆ ನಿಮ್ಗೆ ಕೊಟ್ಟಿದ್ದಾರೆ ಆಲ್ ಮ್ಯೂಸಿಕ್ ನೋ ನಾಯ್ಸ್ ಅಂತ. ಹಂಗಂದರೆ ಏನು ಅಂತಂದರೆ, ಈ ಸ್ಕಲ್ ಕ್ಯಾಂಡಿ ಹೆಡ್ಫೋನಲ್ಲಿ ನಿಮಗೆ ನೋ ನಾಯ್ಸ್ ಕ್ಯಾನ್ಸಲೇಷನ್ದು ಒಂದು ಫೀಚರ್ ಕೂಡ ಇದೆ. ಇಫ್ ಇನ್ ಕೇಸ್ ನೀವೇನಾದರೂ ಹೊರಗಡೆ ಟ್ರಾವೆಲಿಂಗ್ ಮಾಡಬೇಕಾದಾಗ ನೀವು ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನೋ ಒಂದು ಬಟನ್ ಇರುತ್ತೆ. ಇಫ್ ಇನ್ ಕೇಸ್ ಅದೇನೋ ಕ್ಲಿಕ್ ಮಾಡಿದಾಗ ನಿಮಗೆ ಹೊರಗಡೆ ಬರೋ ಯಾವ ನಾಯ್ಸಸ್ಸು ನಿಮಗೆ ಕೇಳಿಸೋದಿಲ್ಲ. ಕ್ಲಿಕ್ ಮಾಡಿದಾಗ ನಿಮಗೆ ಹೊರಗಡೆ ಇರೋ ನಾಯ್ಸ್ ಕೂಡ ಕೇಳಿಸಿದೆ. ಇದೊಂದು ಎಕ್ಸ್ಟ್ರಾ ಫೀಚರ್ ಈ ಹೆಡ್ಫೋನಲ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನು ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು 3 ಫೀಚರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮುಂದೆ ನೋಡ್ತಾ ಇರ್ಬೋದು, ಬ್ಲೂಟೂತ್ ವೈರ್ಲೆಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ನಿಮ್ಗೆ ಆಲ್ರೆಡಿ ಹೇಳಿದೆ ಇದು ವೈರ್ಲೆಸ್ ಹೆಡ್ಫೋನ್ ಅಂತ. 24 hours ಬ್ಯಾಟ್ರಿ ಲೈಫ್ ಬರುತ್ತಂತೆ. ಆ್ಯಂಡ್ ದೆನ್ ನಿಮಗೆ ರ್ಯಾಪಿಡ್ ಚಾರ್ಜ್ ಕೊಟ್ಟಿದ್ದಾರೆ. ಏನು ಅಂತಂದರೆ, ನೀವು 10 minute ಏನಾದರೂ ಚಾರ್ಜ್ ಮಾಡಿದ್ರೆ ನಿಮಗೆ 5 hours ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇದ್ರ ಬ್ಯಾಕ್ ಸೈಡಲ್ಲಿ ನೀವು ನೋಡಿರ್ಬೋದು, ನಿಮಗೆ ಯಾವ್ಯಾವ ಫೀಚರ್ಸ್ ಇದೆ ಅಂತ ನಿಮ್ಗೆ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾನು ನಿಮ್ಮ ಮುಂದೆ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡಿ, ನಾನು ಬಾಕ್ಸಿಂಗ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೀವು ಬ್ಲೂಟೂತಲ್ಲಿ ಬಟನ್ಸ್ ಇರುತ್ತಲ್ಲ, ಆ ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಯಾವ್ಯಾವ ಥರ ಯೂಸ್ ಮಾಡೋದು ಅಂತ ಹಿಂಗೆ ಓಪನ್ ಮಾಡಿದಾಗ ಇಲ್ಲಿ ನೋಡಿ, ನಿಮಗಿಲ್ಲಿ ರೈಟ್ ಸೈಡಲ್ಲಿ ಹೆಡ್ಫೋನ್ ಕೊಟ್ಟಿದ್ದಾರೆ, ಹಾಗೆ ಸ್ಕಲ್ ಕ್ಯಾಂಡಿ ಲೋಗೋ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಯಾವ್ಯಾವ ಬಟನ್ ಏನೇನು ಅಂತ ನಿಮಗಿಲ್ಲಿ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಇದು ನೋಡಿಕೊಂಡು ಕೂಡ ಈ ಹೆಡ್ಫೋನ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಿಮಗಿಲ್ಲಿ ಹೆಡ್ಫೋನ್ ಕೊಟ್ಟಿದ್ದಾರೆ. ಇದರಲ್ಲಿ ಹೆಡ್ಫೋನ್ ಇದೆ. ದ ನೆಕ್ಸ್ಟ್ ಈ ಬಾಕ್ಸಲ್ಲಿ ಇನ್ನೂ ಏನೇನಿದೆ, ಈ ಬಾಕ್ಸಲ್ಲಿ ಇನ್ನೇನು ಇಲ್ಲ, ಆ ಹೆಡ್ಫೋನ್ ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ನೋಡಿ ಒಳ್ಳೆ ಡಿಸೈನಿಂಗಲ್ಲೇ ಕೊಟ್ಟಿದ್ದಾರೆ. ಇವಾಗ ನೋಡಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಹೆಡ್ಫೋನ್ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ನಿಮಗೆ USB ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. ಆ್ಯಂಡ್ ದ ನೆಕ್ಸ್ಟ್ ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ. ನೀವು ಇದನ್ನು ವೈರಾಗಿ ಹೆಡ್ಫೋನ್ ಕೂಡ ಯೂಸ್ ಮಾಡ್ಬೋದು. ದ ನೆಕ್ಸ್ಟ್ ಇಲ್ಲಿ ಮ್ಯಾನ್ಯಲ್ಸ್ ಕೊಟ್ಟಿದ್ದಾರೆ. ಸಮ್ ಸ್ಪೆಸಿಫಿಕೇಷನ್ ಕೂಡ ಈ ಮ್ಯಾನ್ಯಲಲ್ಲಿ ಇದೆ. ಇದು ವೈರ್ಲೆಸ್ ಹೆಡ್ಫೋನ್ ಸ್ಕಲ್ ಕ್ಯಾಂಡಿಯ ವೆನ್ಯೂ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಅಂತ ಈ ಕಡೆ ಕೊಟ್ಟಿದ್ದಾರೆ. ಈ ಹೆಡ್ಫೋನು ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಒಂದು ಫೀಚರ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ಬೇಕಾರೆ ಅಥವಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಹೊರಗಡೆಯಿಂದ ನಾಯ್ಸ್ ಏನಾರ ಬರ್ತಿತ್ತು ಅಂತ ಅಂದರೆ, ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಬಟನ್ ಇದೆ. ಇಫ್ ಇನ್ ಕೇಸ್ ಏನಾರ ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದೇ ಒಂದು ಹೊರಗಡೆ ನಾಯ್ಸ್ ಬರುತ್ತಲ್ಲ, ಅದು ಕೇಳಿಸೋದಿಲ್ಲ. ದೆನ್ ಇಫ್ ಇನ್ ಕೇಸ್ ಅಗೇನ್ ನೀವೇನ ಪ್ರೆಸ್ ಮಾಡ್ತು ಅಂದರೆ ನಿಮಗೆ ಹೊರಗಡೆ ಏನೇ ನಾಯ್ಸ್ ಬರುತ್ತೆ, ವಾಯ್ಸ್ ಎಲ್ಲ ನಿಮಗೆ ಇದರಲ್ಲಿ ಕೇಳಿಸುತ್ತೆ. ನೀವು ಬೇರೆ ಹೆಡ್ಫೋನ್ ಎಲ್ಲ ನೋಡ್ಬೋದು, ಈ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಹೆಡ್ಸೆಟ್ ಇರುತ್ತಲ್ಲ, ಈ ಥರ ಹಿಂಗೆ ಟರ್ನ್ ಮಾಡೋಕ್ಕೆ ಆಗೋದಿಲ್ಲ. ಏನಾದ್ರು ಟರ್ನ್ ಮಾಡ್ತು 1-2-3 ಟೈಮ್ಸ್ ಅಂದರೆ ಕಟ್ ಆಗಿಬಿಡುತ್ತೆ. ಇದರಲ್ಲಿ ಒಂದು ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ಏನಾದರೂ ನಾವು ಹಿಂಗೆ 1 lakh ಟೈಮ್ವರೆಗೂ ಟರ್ನ್ ಮಾಡಿದ್ರೆ ಇದಕ್ಕೆ ಕಟ್ ಆಗಲ್ಲ. ನೀವು ಮೋರ್ ದೆನ್ 1 lakh ಟೈಮ್ವರೆಗೂ ಈ ಥರ ನೀವು ರೊಟೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ದ ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ 2 ಸೈಡೂ ಒಂದು ಫೋಮ್ ಕೊಟ್ಟಿದ್ದಾರೆ. ನಾವೇನಾದರೂ ಇಯರ್ಗೆ ಹಾಕ್ಕೊಂಡಾಗ ಇಲ್ಲಿ ನೋಡಿ, ಇಲ್ಲಿ ತುಂಬ ಕುಷನ್ ಟೈಪ್ ಇದೆ, ತುಂಬ ಕಂಫರ್ಟಬಲ್ ಆಗಿದೆ. ನೀವು ಈ ಹೆಡ್ಸೆಟ್ನ ಯೂಸ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ತುಂಬ ಫುಲ್ಲು ಇಯರ್ ಹತ್ರ ಫುಲ್ಲು ಕವರ್ ಆಗುತ್ತೆ. ದ ನೆಕ್ಸ್ಟ್ ಯಾವುದೇ ಥರ ಆದ ನಿಮಗೆ ಇರಿಟೇಟ್ ಆಗೋದಿಲ್ಲ. ಸೇಮ್ ಕುಷನ್ ಟೈಪ್ ಇದೆ. ನೀವು ಈ ಹೆಡ್ಫೋನ್ ನಿಮಗೆ 24 hours ಬ್ಯಾಟ್ರಿ ಲೈಫ್ ಬರುತ್ತೆ. ಇದರಲ್ಲಿ ನಿಮಗೆ ರ್ಯಾಪಿಡ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಇದರಿಂದ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನೋ 10 minutes ಏನೋ ಚಾರ್ಜಿಂಗ್ ಹಾಕಿದ್ರೆ ನಿಮಗೆ ಅಪ್ ಟು 5 hours ಬರುತ್ತೆ. ಇಲ್ಲಿ ನಿಮಗೆ ಪವರ್ ಆನ್ ಬಟನ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಇದರಲ್ಲಿ ಬ್ಯಾಟ್ರಿ ಆಗೋಗಿದೆಯೋ ಅಥವಾ ಬ್ಯಾಟ್ರಿ ಇದೆಯೋ ಅಂತ ನಿಮ್ಗೆ ನೋಡೋದಕ್ಕೆ ಪವರ್ ಆನ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಇಂಡಿಕೇಶನ್ ಕೂಡ ನಿಮ್ಗೆ ಇಲ್ಲಿ
ತೋರಿಸುತ್ತೆ. ದೆನ್ ನೆಕ್ಸ್ಟ್ ನಿಮ್ಗೆ ಇಲ್ಲಿ ರೈಟ್ ಸೈಡಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಬಟನ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಮಧ್ಯದಲ್ಲಿ ನಿಮಗೆ ಪಾಸ್ ಬಟನ್ ಕೂಡ ಇದೆ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಏನಾದ್ರು ಕಾಲ್ ಬಂದಾಗ ನೀವು ಕಾಲ್ ಕೂಡ ರಿಸೀವ್ ಮಾಡ್ಬೋದು. ನೀವೇನಾದ್ರು ಪ್ರೀವಿಯಸ್ ಸಾಂಗ್ಸ್ಗೆ ಏನಾದ್ರು ಹೋಗ್ಬೇಕಾದ್ರೆ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ಸ್ ಹೋಗುತ್ತೆ. ಹಾಗೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಸಾಂಗ್ ಕೇಳಬೇಕು ಅಂತಂದರೆ ನೀವು ನೆಕ್ಸ್ಟ್ ಬಟನ್ ಓದ್ಬೋದು. ನೀವು ಈ ಡಿವೈಸ್ನ 100 ಫೀಟ್ ದೂರ ಇಟ್ಟು ನೀವು ಇದರಲ್ಲಿ ಸಾಂಗ್ನ ಕೇಳ್ಬೋದು. ಅಷ್ಟು ದೂರದವರೆಗೂ ನಿಮಗೆ ಇದರಲ್ಲಿ ಸಾಂಗ್ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ಕಾಲ್ಸ್ ಕೂಡ ಮ್ಯಾನೇಜ್ ಮಾಡ್ಬೋದು, ಮ್ಯೂಸಿಕ್ ಕೇಳ್ಬೋದು. ಆ್ಯಂಡ್ ದೆನ್ ನೀವು ಇದರಲ್ಲಿ ಅಸಿಸ್ಟೆಂಟ್ ಕೂಡ ಆಕ್ಟಿವೇಟ್ ಮಾಡ್ಕೊಬೋದು. ಅಸಿಸ್ಟೆಂಟ್ ಆಕ್ಟಿವೇಟ್ ಅಂತಂದರೆ ನೀವು ಇಫ್ ಇನ್ ಕೇಸ್ ಗೂಗಲ್ ಅಸಿಸ್ಟೆಂಟ್ ಏನೋ ಯೂಸ್ ಮಾಡ್ತೀರಾ ಅಂತಂದಾಗ ನೀವು ಅದನ್ನು ಕೂಡ ಈ ಹೆಡ್ಫೋನ್ ಮುಖಾಂತರ ನೀವು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ನೀವು ಇದರಲ್ಲಿ ಸಾಂಗ್ಸ್ ಕೂಡ ಈ ಹೆಡ್ಫೋನ್ ಮುಖಾಂತರ ನೀವು ಚೇಂಜ್ ಮಾಡ್ಬೋದು. ನೀವೇನು ಮೊಬೈಲ್ ಯೂಸ್ ಮಾಡಿಕೊಂಡೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಇದರಲ್ಲಿ 40 ಮಿಲಿಮೀಟರ್ ಅಷ್ಟು ಡ್ರೈವರ್ಸ್ ಅಟ್ಯಾಕಿಂಗ್ ಬಾಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವೇನು ಸಾಂಗ್ ಕೇಳಿದಾಗ ನೀವು ಹೆಂಗೆ ಇಫ್ ಇನ್ ಕೇಸ್ ನೀವು ಫಿಲಮ್ ಥಿಯೇಟರ್ಸಲ್ಲೆಲ್ಲ ಕೇಳಿದಾಗ ಅಷ್ಟೇ ಚೆನ್ನಾಗಿ ಇದರಲ್ಲಿ ಬಾಸ್ ಕೇಳಿಸುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಲೋಕಲ್ ಕಾಲ್ಸು ಅಷ್ಟೇ. ನಿಮಗೆ ಲೋಕಲ್ ಕಾಲ್ಸ್ ಏನಾರು ಮಾಡಿದಾಗ ಕ್ಲಾರಿಟಿ ಆಗಲಿ ಏನೇ ಆಗಲಿ ನಿಮ್ಗೆ ಇದರಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಇದರಲ್ಲಿ ಎಫೆಕ್ಟ್ಸ್ ಕೂಡ ಅಷ್ಟೇ. ಹೆಂಗೆ ನಿಮಗೆ ಒಂದು ಸ್ಮಾಲ್ ವಾಯ್ಸಸ್ ಮಿಸ್ ಆಗಲು ಅದೇ ಥರ ನಿಮಗೆ ಈ ಹೆಡ್ಫೋನಲ್ಲಿ ಕೂಡ ಕೇಳಿಸುತ್ತೆ. ಎಲ್ಲೇ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಬರಲ್ಲ, ಅಷ್ಟೇ ಚೆನ್ನಾಗಿ ಈ ಹೆಡ್ಫೋನಲ್ಲಿ ಬರುತ್ತೆ. ಇಫ್ ಇನ್ ಕೇಸ್ ನೀವೇನೋ ಹೆಡ್ಫೋನ್ ಏನಾರು ಕಳೆದೋಯ್ತು ಅಂದರೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ಪ್ರೀವಿಯಸ್ ಏನು ಮಾಡಬೇಕು ಅಂತ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಟೈಲ್ ಅನ್ನೋ ಒಂದು ಆ್ಯಪ್ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ನಿಮ್ಮ ಹೆಡ್ಫೋನ್ನ ಆ ಟೈಲ್ ಆ್ಯಪ್ಗೆ ನೀವು ಕನೆಕ್ಟ್ ಮಾಡ್ಕೊಂಡಿರಿ. ಕನೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಇಫ್ ಇನ್ ಕೇಸ್ ಹೆಡ್ಫೋನ್ ಏನೋ ಕಳೆದೋಯ್ತು ಅಂದರೆ ನೀವು ಈ ಆ್ಯಪ್ ಮುಖಾಂತರ ನೀವು ಈಸಿಯಾಗಿ ಸರ್ಚ್ ಮಾಡ್ಬೋದು. ಇಫ್ ಇನ್ ಕೇಸ್ ಕಳೆದೋಯ್ತು ಅಂತ ಅಂದರೆ ಅಥವಾ ಇಫ್ ಇನ್ ಕೇಸ್ ಎಲ್ಲೋ ಇಟ್ಟು ನೀವು ಮರ್ತೋಗಿದೆ ಹೆಡ್ಫೋನ್ನ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಅಂದರೆ ಇಲ್ಲಿ ಟೈಲ್ ಆ್ಯಪ್ನ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಈ ಹೆಡ್ಫೋನ್ನ ಹಾಕಿರ್ತೀರಲ್ವ ಸ್ಕಲ್ ಕ್ಯಾಂಡಿ ಅನ್ನೋದನ್ನ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫೈಂಡ್ ಅಂತ ಕೊಟ್ಟಾಗ ನಿಮಗೆ ಇದರಲ್ಲಿ ಹೆಂಗೆ ಬ್ಲಿಂಕ್ ಆಗುತ್ತೆ ಅಂತ ನೀವು ಈ ರೀತಿಯಾಗಿ ನಿಮ್ಮ ಹೆಡ್ಫೋನ್ನ ಎಲ್ಲನ ಮರ್ತ್ಬಿಟ್ಟಿಟ್ಟಿದ್ರೆ ನೀವು ಈ ಥರ ಫೈಂಡ್ ಔಟ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಸ್ಕಲ್ ಕ್ಯಾಂಡಿ ವೆನ್ಯೂ ಹೆಡ್ಫೋನ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಆ್ಯಂಡ್ ದೆನ್ ಇದ್ರ ಹೆಡ್ಫೋನ್ನ ಬೆಲೆ ಬಂದು ನಿಮಗೆ 18,749 ರೂಪಾಯಿಗೆ ಸಿಗುತ್ತೆ. ನೀವು ಇದನ್ನು ಅಮೆಝಾನಲ್ಲಾದ್ರೂ ಬೈ ಮಾಡ್ಬೋದು ಅಥವಾ ಸ್ಕಲ್ ಕ್ಯಾಂಡಿ ವೆಬ್ಸೈಟಲ್ಲಾದ್ರೂ ನೀವು ಇದನ್ನು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬೈ ಮಾಡಿ. ನೀವೇನಾದ್ರೂ ಟ್ರಾವೆಲಿಂಗ್ ಅಥವಾ ಎಕ್ಸಸೈಸ್ ಮಾಡಬೇಕಾದ್ರೆ ಅಥವಾ ನೀವೇನಾದ್ರು ಜಾಗಿಂಗ್ ಮಾಡಬೇಕಾದ್ರೆ ನೀವು ಈ ಹೆಡ್ಫೋನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗೀಸ್ ಮಾಡೋಕಂ ಪೇಜ್ಗೆ ಭೇಟಿ ನೀಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.